ಕಾರ್ಗೆ ಕೆಟ್ಟೋಗಿದೆ ಅಂತ ಮನೆಗೆ ಬಂದಿದ್ರಲ್ಲ ಅವರೇ ಇವರು. ಅಮ್ಮ, ನೀನಾಗ ಮಾತಾಡ್ಸಿದ್ದು ಆ ಆದಿಶೇಷ ಮತ್ತು ನಾಗಿಣಿನ. ಹಾಗಾದ್ರೆ ನಾವು 2 ದಿನ ನಮ್ಮ ಶತ್ರುಗಳ ಜೊತೆನೇ ಇದ್ವಾ? ಮಾತಾಡೋ ಸುಪರ್ಣ. ಏನಂತ ಮಾತಾಡ್ಲಿ? ಮಡ್ಲಲ್ಲಿ ಬೆಂಕಿ ಕಟ್ಕೊಂಡಾಗ ಅನಿಸ್ತಿದೆ. ಶತ್ರುಗಳಿಗೆ ಆಶ್ರಯ ಕೊಟ್ಟಿದ್ದಲ್ದೆ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹರಿಸಿ ಕಳಿಸ್ಬಿಟ್ಟೆ. ಎಂತ ಕೆಲಸ ಮಾಡ್ಬಿಟ್ಟೆ ಸುಪರ್ಣ ನೀನು. ನಾನು ನಿನ್ನ ಮೊದಲೇ ಎಚ್ಚರಿಸಿದ್ದೆ, ಯಾರ ಜೊತೆ ಹೆಚ್ಚಿಗೆ ಬೆರಿಬೇಡ ಅಂತ. ಗೊತ್ತಾಗ್ಲಿಲ್ಲ. ಅವರೇ ನಮ್ಮ ಶತ್ರು ಅಂತ ಒಂದು ಚಿಕ್ಕ ಅನುಮಾನ ಕೂಡ ನನಗೆ ಬರಲಿಲ್ಲ. ಅದಕ್ಕೆ ಹೇಳೋದು ಅವ್ರನ್ನ ಇಚ್ಛಾಧಾರಿ ನಾಗಗಳು ಅಂತ. ಅಪ್ಪಾಜಿ, ನಮಗೆ ಗರುಡೋದ್ಗಾರ ಸೂಚನೆ ಕೊಟ್ಟರು, ಯಾಕೆ ಸಿಗ್ಲಿಲ್ಲ ಅವರು? ಯಾವುದೋ ಶಕ್ತಿ ಅವ್ರನ್ನ ಕಾಪಾಡ್ತಿತ್ತು. ಮನೆಯ ಒಳಗಡೆ ಇರೋ ಸ್ಫಟಿಕಲಿಂಗದ ಆಶೀರ್ವಾದನೂ ಕೂಡ ಅವ್ರ ಮೇಲಿತ್ತು. ಹುಷಾರಿಲ್ದಿದ್ದ ನಾಗಿಣಿಗೆ ನಮ್ಗೆ ಅಂತಿದ್ದ ಔಷಧಿನ ಕೊಟ್ಟು ಹುಷಾರ್ ಮಾಡ್ಬಿಟ್ಟೆ. ಎಲ್ಲ ನಿನ್ನಿಂದನೇ ಆಗಿದ್ದು. ಇನ್ನೂ ಕಾಲ ಮಿಂಚಿಲ್ಲ ಅಪ್ಪಾಜಿ. ಅವರು ಬಹಳ ದೂರ ಹೋಗಿರಲು ಸಾಧ್ಯವಿಲ್ಲ. ಅವ್ರನ್ನ ಬೆನ್ನಟ್ಟಿ ಹೋದ್ರೆ ಖಂಡಿತ ಸಿಗ್ತಾರೆ. ಸಿಗಲೇಬೇಕು. ಇಂದು ಅವರ ಸರ್ವನಾಶ ಖಂಡಿತ. ಅಜಿತ, ನೀನು ನನ್ನ ಜೊತೆ ವಾಯು ಮಾರ್ಗದಲ್ಲಿ ಬಾ. ಏ ಚಂದ್ರಹಾಸ, ಉಳಿದವರನ್ನ ಕರೆದುಕೊಂಡು ಭೂಮಾರ್ಗದಲ್ಲಿ ಬಾ. 1 ನಿಮಿಷ. ಈಗ ನಾವು ಅವರನ್ನು ಕೊಲ್ಲಲೇಬೇಕಾ? ನಮಗೆ ಬೇಕಾಗಿರುವುದು ನಾಗಮಣಿ ತಾನೆ? ಅಪ್ಪಾಜಿ, ಆಶೀರ್ವಾದ ಮಾಡಿದ್ದು ಅಮ್ಮ ತಾನೆ. ಇದರಿಂದ ನಮ್ಮ ದ್ವೇಷಕ್ಕೇನು ತೊಂದರೆ ಇಲ್ವಲ್ಲ. ಬನ್ನಿ, ಅವ್ರನ್ನ ಹೋಗಿ ಸಾಯಿಸೋಣ. ನಡಿ. ಗರುಡ ಲೋಕದವರ ದ್ವೇಷದ ಮುಂದೆ ಯಾವ ಭಾವನೆಗಳು ನಿಲ್ಲುವುದಿಲ್ಲ. ಇಂದು ಪ್ರತೀಕಾರದ ಯುದ್ಧ ನಡೆದೇ ಹೋಗಲಿ. ಆದಿಶೇಷ ನಾಗಿಣಿಯ ಸರ್ವನಾಶಕ್ಕೆ ರಣರಂಗ ಸಿದ್ಧವಾಗಲಿ. ಇವತ್ತು ಯಾವುದೇ ಕಾರಣಕ್ಕೂ ಆದಿಶೇಷ ಮತ್ತೆ ಇಚ್ಛಾಧಾರಿ ನಾಗಿಣಿ ನಮ್ಮಿಂದ ಮಿಸ್ ಆಗಬಾರ್ದು. ಹೌದು ಯಜಮಾನರು, ನಿಮಗೆ ಕಾಡ್ತಾ ಇರೋ ಪ್ರಶ್ನೆಗೆ ಇವತ್ತು ಉತ್ತರ ಕಂಡುಕೊಳ್ಳೇಬೇಕು. ನಿಮ್ಮ ಸಂಕಟ ನನ್ನ ಕೈಲಿ ನೋಡೋಕ್ಕಾಗ್ತಾ ಇಲ್ಲ. 23 ವರ್ಷದಿಂದ ಕೆಟ್ಟ ಕನಸಾಗಿ ಭವಿಷ್ಯದ ಭಯವಾಗಿರೋ ಆ 2 ಹಾವುಗಳನ್ನ ನಾನು ಮುಗಿಸ್ಲೇಬೇಕು. ಆದಿಶೇಷ, ಸ್ವಲ್ಪ ಬೇಗ ಹೋಗು. ಸರಿ ಯಜಮಾನ. ತ್ರಿಶೂಲ್, ನನಗೀಗಲೂ ಅನ್ನಿಸ್ತಾ ಇರೋದು ಒಂದೇ, ನಾವು ನಿಜವಾಗ್ಲೂ ಮನೆಗೆ ಹೋಗ್ಲೇಬೇಕಾ? 3 ದಿನ ಅಂತ ಮಾತ್ರ ಬಂದಿರೋದಲ್ವಾ, ಹೋಗಲೇಬೇಕು. ಹೋಗೋದಕ್ಕೆ ನನಗೂ ಮನಸ್ಸಾಗ್ತಿಲ್ಲ. ಆದರೂ ಶಿವನೇ, ಒಂದು ಕೆಲಸ ಮಾಡೋಣವಾ? ಸೆಕೆಂಡ್ ಹನಿಮೂನ್ ಅಂತ ವಾಪಸ್ ಹೋಗ್ಬಿಡೋಣವಾ? ಅಲ್ಲ, ಏನೋ ಆಸೆ ಆಯಿತು, ಅದಕ್ಕೆ ಕೇಳಿದೆ. ತ್ರಿಶೂಲ್, ಸುಮ್ಮನೆ ಗಾಡಿ ಓಡಿಸ್ತೀಯಾ? ಎಲ್ಲಕ್ಕೆ ಹೋಗ್ತಿದ್ಯಾ? ಮನೆಗೆ ಹೋಗೋದು ಬಲಗಡೆ ರಸ್ತೆಯಿಂದ ಅಲ್ಲ, ಎಡಗಡೆ ರಸ್ತೆಯಿಂದ. ಸಾರಿ ಶಿವಾನಿ, ಮರ್ತೋಯ್ತು. ನಿನ್ನಂತ ಸುಂದರಿ ಪಕ್ಕದಲ್ಲಿ ಕೂತಿದ್ರೆ ಜಗತ್ತೇ ಮರ್ತೋಗುತ್ತೆ. ಇನ್ನು ರಸ್ತೆ ಯಾವ ಲೆಕ್ಕ ಅಲ್ವಾ? ಶಿವಾನಿ, ಏನಾಯ್ತು? ಯಾಕೆ ಇದ್ದಕ್ಕಿದ್ದಾಗ ಸೈಲೆಂಟ್ ಆಗ್ಬಿಟ್ಟೆ? ಏನಿಲ್ಲ, ನಿನ್ ಮಾತು ಕೇಳಿಸ್ಕೊತಿದ್ದೆ. ಶಿವಾನಿ, ನಾವಿಬ್ರು ಯಾವಾಗಲೂ ಹೀಗೆ ಇರಬೇಕು. ನಮ್ಮಿಬ್ರ ಮೇಲೆ ಯಾರ ಕಣ್ಣು ಬೀಳದೇ ಇರಲಿ.
ಶಿವಾನಿ ಹದ್ದು ಕರಡ ಪಕ್ಷಿ ಯಾಕೆ ಅಡ್ಡ ಬಂದಿದೆ? ನಮ್ಗೆ ತೊಂದರೆ ಕೊಡೋದಕ್ಕೆ ಬಂದಿದ್ಯಾ? ಯಾರೋ ಶತ್ರುಗಳು ಬಂದಿರೋ ಸೂಚನೆ ಸಿಗ್ತಾ ಇದ್ದಿದ್ದು ಕರಡ ಲೋಕದವರು ಬಂದಿರೋದಕ್ಕ. ಶಿವಾನಿ, ನಾನು ಯಾವತ್ತೂ ಈ ಥರ ಹದ್ಗಳು ನೋಡೇ ಇಲ್ಲ. ಶಿವಾನಿ, ಯಾಕೆ ಈ ಹದ್ಗಳು ಈ ಥರ ಅಡ್ಡ ಬಂದು ನಿಂತಿದೆ? ಪರಮೇಶ್ವರ, ಏನ್ ಮಾಡೋದೀಗ? ಕರಡ ಪಕ್ಷಗಳಿಂದ ಹೇಗೆ ತಪ್ಪಿಸ್ಕೊಳ್ಳೋದು? ಬಾ ಹೋಗೋಣ. ಎಲ್ಲಿಗೆ? ನಮ್ಮ ಪ್ರಾಣ ಉಳಿಸ್ಕೋಬೇಕು. ಬಾ. ಅಯ್ಯೋ, ಈ ಟೈಮಲ್ಲೇ ಹದ್ದು ಮನೆ ಒಳಗೆ ಬರ್ಬೇಕಾ? ನನ್ನ ಮಗ ಬೇರೆ ಈ ಟೈಮಲ್ಲೇ ಊರಿಗೆ ಹೋಗ್ಬೇಕಾ? ಅವನಿದ್ರೆ ಬರೀ ಟೆನ್ಷನ್. ದೇವ್ರೆ, ಈ ಮನೆಯಲ್ಲಿ ಯಾವುದೇ ಅನಾಹುತ ಬರದೇ ಇರೋ ಥರ ನೀನೇ ನೋಡ್ಕೊಳ್ಳಪ್ಪ. ಈ ಮನೇನ ನೀನೇ ಕಾಪಾಡ್ಕೊಳ್ಳಪ್ಪ. ದೀಪ ಕೆಟ್ಟೋಗಿದೆ. ಶಿವಾನಿ, ನಾವ್ಯಾಕೆ ತಪ್ಪಿಸ್ಕೊಂಡು ಓಡ್ತಾ ಇದೀವಿ? ನನ್ನ ಪ್ರಾಣ ಉಳಿಸ್ಕೊಳಕ್ಕೆ ಬಾ. ಅಲ್ಲ, ನಮ್ಮ ಪ್ರಾಣಕ್ಕೆ ಏನಾಗತ್ತೆ? ಹದ್ದುಗಳು ಯಾಕೆ ನಮ್ಮನ್ನು ಅಟ್ಟಿಸ್ಕೊಂಡ್ ಬರ್ತಾ ಇದೆ? ಹೇಳಿ ಶಿವಾನಿ. ಎಲ್ಲ ಆಮೇಲೆ ಹೇಳ್ತೀನಿ. ನೀ ನನ್ನ ಜೊತೆ ಬಾ ತ್ರಿಶೂಲ್. ಸುಪರ್ಣ, ಏನ್ ಮಾಡ್ತಾ ಇದೀಯ ನೀನು? ಯಾಕೆ ನಮ್ಮನ್ನು ತಡೀತಾ ಇದೀಯಾ? ಅಮ್ಮ, ನಮ್ಮ ಶತ್ರುಗಳು ಒಟ್ಟಿಗೆ ಸಿಕ್ಕಿದ್ದಾರೆ. ಇವತ್ತು ಅವ್ರನ್ನ ಸಂಹಾರ ಮಾಡಬೇಕು. ಇಷ್ಟು ವರ್ಷದ ನಮ್ಮ ಅಲೆದಾಟಕ್ಕೆ ಈ ಸೇಡಿಗೆ ಪ್ರತಿಫಲ ಸಿಗುವಂತಹ ದಿವಸವಿದು. ಬೇಡ, ನೀವು ಅವರಿಂದ ಹೋಗೋದು ಬೇಡ. ಬನ್ನಿ ವಾಪಸ್ ಹೋಗೋಣ. ಗರುಡ ಲೋಕದ ಒಳಗಾಗಿ ಗರುಡ ಲೋಕಕ್ಕೆ ದ್ರೋಹ ಬಗೆಯುವ ಕೆಲಸವನ್ನ ಮಾಡಬೇಡ. ಯುದ್ಧಕ್ಕೆ ಹೊರಟಿರುವ ಸೈನ್ಯವನ್ನು ತಡೆದು ಸಾವನ್ನು ಬರಿಮಾಡಿಕೊಳ್ಳುವ ಹುಡುಗ ನಾನಲ್ಲ. ನನ್ನ ಮಾತು ಕೇಳಿ. ರಣರಂಗವನ್ನು ಪ್ರವೇಶ ಮಾಡಾಗಿದೆ. ಈಗೇನಿದ್ದು ಶತ್ರುಗಳ ರುಂಡ ಮುಂಡಗಳನ್ನು ಚೆಂಡಾಡೋದೇ ಬಾಕಿ ಉಳಿದಿರೋದು. ಬನ್ನಿ ನನ್ನ ಜೊತೆ. ಎಷ್ಟು ನಿಧಾನ, ಸ್ವಲ್ಪ ಬೇಗ ಹೋಗು. ಯಜಮಾನ್ರೆ, 120 ಸ್ಪೀಡಲ್ಲಿ ಹೋಗ್ತಾ ಇದ್ದೀನಿ. ಸಿಂಗಲ್ ರೋಡ್ ಬೇಗ. ಏನಾದ್ರು ಹೆಚ್ಚು ಕಡಿಮೆ ಆಗ್ಬಿಟ್ರೆ? ನಮ್ಮ ಪ್ರಾಣಕ್ಕೆ ಹೆದರ್ಕೊಂಡು ನಾವು ನಿಧಾನಕ್ಕೆ ಹೋದ್ರೆ ಆ ಇಚ್ಛಾಧಾರಿ ಹಾವುಗಳು ನಮ್ಮಿಂದ ತಪ್ಪಿಸ್ಕೋಬಹುದು. ಅದಕ್ಕೆ ನಾವು ಅವಕಾಶ ಕೊಡಬಾರ್ದು. ಆಯ್ತು ಯಜಮಾನ್ರೆ. ಪ್ರತೀಕಾರ ತೀರಿಸ್ಕೋತೀರಾ? ಪ್ರತೀಕಾರ? ಅದಕ್ಕೆ ಅಂತ ಭೂಮಿಗೆ ಬಂದಿದ್ದೀರಲ್ವಾ? ನಿಮ್ಮನ್ನ ಸಂಹಾರ ಮಾಡದೆ ನಾನು ಬಿಡಲ್ಲ. ನೀನ್ ಯಾಕೋ ಡಲ್ಲಾಗಿದ್ಯಾ? ಆದಿಶೇಷ ತ್ರಿಶೂಲ ಆಗದೆ ಇದ್ರೆ ಸಾಕು ಅಂತ ದೇವ್ರ ಹತ್ರ ಬೇಡ್ಕೋತಾ ಇದ್ದೀನಿ ಯಜಮಾನ್ರೆ. ನಾನು ಮಾನಸಿಕವಾಗಿ ರೆಡಿಯಾಗೇ ಬಂದಿದ್ದೀನಿ ನಂದೀಶ. ಸತ್ಯ ಏನೇ ಆದರೂ ಸರಿ, ಇವತ್ತು ಆದಿಶೇಷನ ಕೊನೆಯ ದಿನ. ಅವನ ಕಡೆ ಉಸಿರನ್ನ ನಾನು ಇದೇ ಕೈಯಿಂದ ತೆಗಿತೀನಿ. ಕರಡ ಲೋಕದವರು ನಮ್ಮನ್ನ ಹಿಂಬಾಲಿಸ್ತಾ ಇದ್ದಾರೆ. ಅವ್ರ ಕೈಗೆ ನನಗೆ ಸಿಕ್ಕಾಕೊಂಡ್ರೆ ನಮ್ ಜೀವ ಉಳಿಯೋದು ಅನುಮಾನ. ಹೇಗಾದ್ರೂ ಮಾಡಿ ನಾವಿವಾಗ ಬಚಾವಾಗ್ಲೇಬೇಕು.
ಹಾವಾಗಿ ಬದಲಾಗ್ತಿದ್ದಾನಲ್ಲ ಇದು ಹೇಗೆ ಸಾಧ್ಯ? ಯಜಮಾನ್ರೆ, ತ್ರಿಶೂಲ್ ಕಾರ್ ಅಲ್ಲೇ ನಿಂತಿದೆ. ಯಾರು ಇಲ್ವಲ್ಲ ಯಜಮಾನ್ರೆ? ಇಲ್ಲಿ ಫೋನ್ ಮಾಡ್ತೀನಿ. ಬೇಡ ನಂದೀಶ. ಯಾಕೆ ಯಜಮಾನ್ರೆ? ಭೈರವ ಬಾಬಾ ಹೇಳಿದ ಊರಿದೆ, ಇದೇ ಜಾಗದಲ್ಲಿ ತ್ರಿಶೂಲ್ ಕಾರ್ ನಿಂತಿದೆ. ಅಂದ್ರೆ ತ್ರಿಶೂಲು ಆದಿಶೇಷನ್ ರೂಪದಲ್ಲಿ ಕಾಣಿಸ್ಕೊಂಡಿದ್ದಕ್ಕೂ ನಾವು ಆದಿಶೇಷನ್ ಹುಡುಕೋ ದಾರಿಲಿ ತ್ರಿಶೂಲ್ ಕಾರ್ ಕಂಡಿದ್ದಕ್ಕೂ ಏನೋ ಸಂಬಂಧ ಇದೆ ನಂದೀಶ. ಅದು ಹೇಗೆ ಹೇಳ್ತೀರಾ ಯಜಮಾನ್ರೆ? ತ್ರಿಶೂಲು ಕಾರ್ ಹಾಳಾಗಿದೆ ಅಂತ ಹೇಳಿದ್ದ. ಕಾರ್ನ ಇಲ್ಲೇ ನಿಲ್ಲಿಸಿ ಬೇರೆ ಕಾರಲ್ಲಿ ಹೋಗಿರ್ಬೋದು. ಯಾವುದೇ ವಿಷಯನೂ ಅಷ್ಟು ಸುಲಭವಾಗಿ ತಗೋಬೇಡ ನಂದೀಶ. ನಾವು ದ್ವೇಷ ಕಟ್ಕೊಂಡಿರೋದು ಇಚ್ಛಾಧಾರಿ ನಾಗಗಳ ಹತ್ರ. ನಮ್ದೊಂದು ಸಣ್ಣದ ಅಡ್ತನೂ ನಮ್ಮನ್ನ ಎಷ್ಟೋ ವರ್ಷ ಹಿಂದೆ ಕರ್ಕೊಂಡು ಹೋಗ್ಬಿಡ್ಬೋದು. ನಮ್ಮ ಉಳಿವಿಗೆ ಏನೋ ಪ್ರಶ್ನೆ ಅಡಗಿದೆ. ನಾವು ಎಚ್ಚರವಾಗಿರ್ಬೇಕು. ಇವಾಗ ಏನು ಮಾಡೋದು? ಹಿಂಬಾಲಿಸ್ಬೇಕು. ಆದಿಶೇಷನ ಹೆಜ್ಜೆ ಜಾಡು ಕಂಡುಹಿಡಿಬೇಕು. ಎಲ್ಲಿಗೆ ಅಂತ ಹೋಗೋದು? ಮುಂದೆ ಕಾಡಿದೆ. ಗುರಿ ಸ್ಪಷ್ಟವಾಗಿದ್ರೆ ದಾರಿ ತಾನಾಗೆ ಕಾಣಿಸುತ್ತೆ. ಹೆಜ್ಜೆ ಧೈರ್ಯವಾಗಿಡ್ಬೇಕಷ್ಟೇ. ಬಾ ನನ್ನ ಜೊತೆ. ಬೇಡ, ಇವ್ರಿಗೇನು ಮಾಡಬೇಡಿ. ಇವ್ರನ್ನ ಸಾಯಿಸೋದ್ರಿಂದ ನಾಗಮಣಿ ಏನು ಸಿಗೋದಿಲ್ಲ. ನನ್ನ ಮಾತು ಕೇಳಿ. ಸುಪರ್ಣ, ಇದೇ ಕಾರಣಕ್ಕೆ ನಾನು ನಿನ್ಗೆ ಹೇಳಿದ್ದು ಮನುಷ್ಯರ ಜೊತೆ ಭಾವನೆಗಳನ್ನ ಬೆಳೆಸ್ಕೋಬಾರ್ದು ಅಂತ. ಈಗೇನಾಯ್ತು ನೋಡಿದ್ಯಾ? ಅದೆಲ್ಲ ಗೊತ್ತಿಲ್ಲ. ನೀವು ನಿಮ್ಮ ದ್ವೇಷನ ಬದಲಾಯಿಸ್ಕೊಳ್ಳಿ. ಸುಪರ್ಣ, ನನಗೆ ಬುದ್ಧಿ ಹೇಳೋದಕ್ಕೆ ಬರಬೇಡ. ನನ್ನನ್ನ ತಡೆದ್ರೆ ಪರಿಣಾಮ ಏನಾಗುತ್ತೆ ಅಂತ ಗೊತ್ತಲ್ಲ ನಿನಗೆ? ಅಲ್ಲ, ನಮಗೆ ನಾಗಮಣಿಯು ಸಿಗದೇ ಇರೋ ಹಾಗೆ ಮಾಡಿ 24 ಸಂವತ್ಸರಗಳ ಕಾಲ ನಮ್ಮನ್ನು ಆಟ ಆಡಿಸಿ ನಮಗೆ ಸುಳಿವೇ ಸಿಗದ ಹಾಗೆ ಭೂಲೋಕದಲ್ಲಿ ಅವಿತುಕೊಂಡಿದ್ದೀರಿ ಅಲ್ವಾ? ಇವತ್ತು ನಾನು ನಿಮ್ಮ ಹುಟ್ಟಡಗಿಸ್ತೀನಿ. ನಾಗಲೋಕದವರ ಸಂಹಾರ ಮಾಡ್ತೀನಿ. ಅಪ್ಪಾಜಿ, ನಾನು ಇವ್ರನ್ನ ಬೇಟೆ ಆಡ್ತೀನಿ. ನಾನು ಇವ್ರನ್ನ ಸಂಹಾರ ಮಾಡ್ತೀನಿ. ಆಗಲಿ ಅಜಿತ, ಇವರನ್ನು ನಾಶ ಮಾಡು. ಅಜಿತ, ಯಜಮಾನ್ರೆ, ಈ ದಾರಿಲಿ ಯಾವಾಗ ಬಂದಿದ್ದೀವಿ ಅನ್ನೋ ನೆನಪು. ಯಾವ ಜಾಗ ಇದು? 23 ವರ್ಷದಿಂದ ನಾವು ನಾಗಮಣಿನ ತಗೊಂಡು ಹೋಗೋದಕ್ಕೆ ಈ ದಾರಿಯಲ್ಲೇ ಬಂದಿದ್ದು. ಆದಿಶೇಷ ಮತ್ತು ನಾಗಿಣಿ ನಾಗಬಂಧದಲ್ಲಿದ್ದಾರಾ? ಹೌದು, ನನಗೂ ಹಾಗೆ ಅನ್ನಿಸ್ತಾ ಇದೆ. ನನಗೆ ಬೇಕಾಗಿದ್ದಿದ್ದು ಅದೇ. 23 ವರ್ಷದಿಂದ ಯಾವ ಜಾಗದಲ್ಲಿ ಆದಿಶೇಷನ ಸಾಯಿಸಿದ್ನೋ, ಇವತ್ತು ಅದೇ ಜಾಗದಲ್ಲಿ ಆದಿಶೇಷ ಅವನ ಪ್ರೇಯಸಿನ ಸೇರಿಸಿ ಸಾಯಿಸ್ತೀನಿ. ಅಪ್ಪಾಜಿ, ಯಾಕೆ ನನ್ನ ತಡೆದ್ರಿ? ನರಮನುಷ್ಯರ ವಾಸನೆ ಬರ್ತಾ ಇದೆ. ಯಾರೋ ಈ ದಿಕ್ಕಿನಲ್ಲೇ ಬರ್ತಾ ಇದ್ದಾರೆ. ಇಲ್ಲಿಗೆ ಯಾರು ಬರೋಕ್ ಸಾಧ್ಯ ಒಡೆಯ? ಯಾರೋ ಇಬ್ರು ಈ ದಿಕ್ಕಿನಲ್ಲೇ ಧಾವಿಸ್ತಾ ಇದ್ದಾರೆ. ಚಂದ್ರಹಾಸ, ನೀನು ಹೋಗಿ ಅವ್ರನ್ನ ತಡಿ. ಆಗ್ಲಿ ಒಡೆಯ. ಮನೆಯಲ್ಲಿ ಗರುಡ ಪಕ್ಷಿ ಪ್ರವೇಶದಿಂದ ಮನೆ ಅಶುದ್ಧವಾಗಿದೆ, ಅದನ್ನ ಶುದ್ಧಿ ಮಾಡಬೇಕು ಅಂತ ಹೇಳಿದವನೇ ಅವನು.
ಅವನೇ ಇನ್ನೂ ಯಾಕೆ ಬಂದಿಲ್ಲ? ಒಂದು ಅರ್ಥ ಆಗ್ತಿಲ್ಲ ಅತ್ತೆ, ತುಂಬಾ ಭಯ ಆಗ್ತಾ ಇದೆ. ಬರ್ಬೇಕಾದ್ರೆ ಮನೇಲಿ ದೀಪ ಕೂಡ ಆರೋಯ್ತು. ಇವ್ರು ಬೇರೆ ಎಲ್ಲಿದ್ದಾರೆ ಅಂತಾನೆ ಗೊತ್ತಿಲ್ಲ. ತ್ರಿಶೂಲ್ ಶಿವಾನಿ ಬೇರೆ ಇಲ್ಲ. ಕೆಟ್ಟ ಯೋಚನೆಗಳೇ ಬರ್ತಾ ಇದೆ. ಸಮಾಧಾನ ಮಾಡ್ಕೋ ದಮಯಂತಿ. ಕೆಟ್ಟದನ್ನ ಯಾಕೆ ಯೋಚನೆ ಮಾಡ್ತೀಯ? ನೋಡು, ದೇವಸ್ಥಾನದಲ್ಲಿದ್ದೀವಿ, ಎಲ್ಲ ಒಳ್ಳೇದೇ ಆಗುತ್ತೆ. ಅಜ್ಜಿ, ತ್ರಿವಿಕ್ರಮ್ ಬಂದ. ಏಯ್, ಎಲ್ಲೋ ಹೋಗಿದ್ದೆ? ನೀನ್ ಬರ್ದೆ ನಿಮ್ಮಮ್ಮ ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ಲು ಗೊತ್ತಾ? ನಮ್ ಜೊತೆನೆ ಬರಕ್ಕಾಗ್ಲಿಲ್ವಾ ನಿನಗೆ? ಅಜ್ಜಿ ಎಲ್ಲ ಒಟ್ಟಿಗೆ ಇದ್ದೀರಲ್ಲ, ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಆದ್ರೆ ದೇವಸ್ಥಾನಕ್ಕೆ ಬರಕ್ ಹೇಳಿದ್ದು ನಿಮ್ಮಪ್ಪ, ಆದ್ರೆ ಅವರು ಇನ್ನೂ ಬಂದಿಲ್ವಲ್ಲೋ? ಡ್ಯಾಡ್ ಇನ್ನೂ ಬಂದಿಲ್ವಾ? ವೆಯ್ಟ್, ನಾನು ಫೋನ್ ಮಾಡಿ ವಿಚಾರಿಸ್ತೇನೆ. ನಾಟ್ ರೀಚಬಲ್ ಅಂತ ಬರ್ತಾ ಇದೆ. ಅತ್ತೆ, ಯಾಕೆ ಯಾವಾಗ್ಲೂ ಹೀಗೆ ಮಾಡ್ತಾರೆ? ನಮಗ್ ಟೆನ್ಷನ್ ಕೊಡೋದೇನಾ ಇವ್ರ ಕೆಲ್ಸ? ಇಂಥ ಟೈಮಲ್ಲೇ ಹೋಗ್ಬೇಕಿತ್ತ? ಮನೇಲಿ ಬೇರೆ ಅಪಶಕುನ ಆಗಿದೆ. ಇದರಿಂದ ಮನೆಯವ್ರ ಜೀವಕ್ಕೆ ಅಪಾಯ ಆದ್ರೆ? ಚೇಚೆ, ಹಾಗೇನೂ ಆಗಲ್ಲ. ಸ್ವಲ್ಪ ತಾಳು. ಅರ್ಚಕರೇ, ಹೇಳಿ ಅಮ್ಮ. ಶಾಸ್ತ್ರಿಗಳಿದಾರ? ಇದ್ದಾರಮ್ಮ. ನಾನು ಅವ್ರ ಜೊತೆ ಮಾತಾಡ್ಬೇಕಾಗಿತ್ತು, ನಿಮಿತ್ತ ನೋಡ್ಬೇಕಾಗಿತ್ತು. ಆದ್ರೆ ಅವರು ಯಾರ ಬಳಿನೂ ಮಾತಾಡಲ್ಲಮ್ಮ. ಮಾತಾಡ್ಬೇಕು ಅಂದ್ರೆ ಅವ್ರ ಮೇಲೆ ದೇವ್ರ ಆಶೀರ್ವಾದ ಇರ್ಬೇಕು, ಪುಣ್ಯ ಮಾಡಿರ್ಬೇಕಮ್ಮ. ತಾಯಿ, ನಮ್ಮ ಕುಟುಂಬದಲ್ಲಿ ಏನಾಗ್ತಿದೆ ಅಂತ ಗೊತ್ತಾಗ್ತಾ ಇಲ್ಲ. ಯಾವುದೋ ಕೆಟ್ಟಗಳಿಗೆ ನಮ್ಮನ್ನೆಲ್ಲ ತುಂಬಾ ಕಾಡ್ತಾ ಇದೆ. ಮನೆಯವ್ರಿಗೆ ಯಾರಿಗೂ ಏನೂ ಆಗದೆ ಇರೋ ತರ ಕಾಪಾಡಮ್ಮ. ಯಜಮಾನ್ರೆ, ಗರುಡ ಪಕ್ಷಿ. ಎಲ್ಲ ಭೈರವ ಬಾಬಾ ಹೇಳಿದಾಗೆ ನಡೀತಾ ಇದೆ. ನನ್ನ ಇನ್ನೊಬ್ಬ ಶತ್ರುನು ಇಲ್ಲೇ ಬಂದಿದ್ದಾನೆ. ಇವತ್ತೆಲ್ಲರ ಕಥೆನೂ ಮುಗಿಸ್ತೀನಿ. ನನ್ನ ದಾರಿಗೆ ಯಾರೇ ಅಡ್ಡ ಬಂದ್ರು ಪ್ರಾಣ ಹೋಗೋದು ನಿಶ್ಚಿತ. ಯಜಮಾನ್ರಿಗೆ ಇಷ್ಟೊಂದು ಶಕ್ತಿ ಎಲ್ಲಿಂದ ಬಂತು? ಐದು ಪಕ್ಷಿಗಳು ಒಟ್ಟಿಗೆ ಬಂದಿದ್ದೀರಾ? ಬನ್ನಿ ಬನ್ನಿ. ನಿಮ್ಮನ್ನೆಲ್ಲ ಒಟ್ಟಿಗೆ ನನ್ನ ಎದುರಿಗೆ ಬರೋ ಹಾಗೆ ಮಾಡಿದ್ದೆ ಭೈರವ ಬಾಬಾ. ನನ್ನೆಲ್ಲ ಶತ್ರುಗಳು ಒಂದೇ ದಿನ ಸಾಯೋದು ಖಚಿತ. ತಪ್ಪಿಸ್ಕೊಂಡ್ಬಿಟ್ರು. ಯಜಮಾನ್ರೆ, ಈ ಜಾಗ ಯಾಕೋ ಸರಿ ಇಲ್ಲ ಅನಿಸ್ತಾ ಇದೆ. ಎಲ್ಲ ಕೆಟ್ಟದ್ದೇ ಆಗ್ತಾ ಇದೆ. ಬನ್ನಿ ವಾಪಸ್ ಹೋಗೋಣ. ವಾಪಸ್ಸ? ನಾನು ಬಂದಿರೋದು ಆದಿಶೇಷ ಯಾರು ಅಂತ ತಿಳ್ಕೊಂಡು ಅವನ್ನ ಬಲಿ ಹಾಕಕ್ಕೆ. ಯಜಮಾನ್ರೆ, ನನ್ಗೆ ಯಾಕೋ ಭಯ ಆಗ್ತಾ ಇದೆ. ಹಿಂದೆ ಒಂದ್ಸಲ ನಾಗಬನಕ್ಕೆ ಬಂದಾಗ ಹೇಗೋ ಪ್ರಾಣ ಉಳಿಸ್ಕೊಂಡು ಹೋದ್ವಿ. ಆದರೆ ಈ ಸಾರಿನೂ ಪ್ರಾಣ ಹೋಗುತ್ತೆ. ನಮ್ಮದಲ್ಲ, ಆ ನಾಗಿಣಿ ಆದಿಶೇಷಂದು. ಬಾ.